ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಣಿ ಮಂಜು ಲೈಫ್ ಸ್ಟೈಲ್. ನಾವಿವತ್ತು ಬಟರ್ಫ್ಲೈ ಆರ್ತಾ ಇದೆಯಲ್ಲ, ಅದರಿಂದನೇ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಹೇಳ್ದಂಗೆ ನಾವು ಅಡಿಕೆ ಗಿಡದ್ದು ರೋಟ್ ಹೊಡಿಸ್ಬೇಕು ಅಂತಂದೇಳಿ ತುಮಕೂರಿಂದ ಊರಿಗೆ ಬಂದಿದ್ವಿ. ಸೊ ಟ್ರ್ಯಾಕ್ಟರ್ ಕೂಡ ಬಂದಿದೆ ಅಡಿಕೆ ಗಿಡದಲ್ಲಿ ರೋಟ್ ಹೊಡೆಯೋದಕ್ಕೆ. ಬನ್ನಿ ನೋಡೋಣ ಯಾವ ಥರ ಹೊಡಿತಿದ್ದಾರೆ ಅಂತ. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಇವತ್ತು ಹೊಲದಲ್ಲಿ ನಿಂತಿರೋದು. ಯಾವಾಗಲೂ ನಮ್ಮ ಮನೆಯವರೊಬ್ಬರೇ ಬರೋರು, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ರೋಟ್ ಹೊಡಿಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಹುಲ್ಲು ಜಾಸ್ತಿ ಬೆಳೆದ್ಬಿಟ್ಟಿದೆ. ನೆಲ ಕೂಡ ಗಡ್ಸಿದೆ. ಜಾಸ್ತಿ ನೀಟಾಗಿ ಹುಲ್ಲು ಹೋಗ್ತಾ ಇಲ್ಲ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಂಡವ್ರೆ. ಏನೂ ಮಾಡೋಕ್ಕಾಗಲ್ಲ, ನೀರು ಹೋಗುತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ ಡ್ರಿಪ್ಪಲ್ಲಿ. ಸೊ ಹಾಗಾಗಿ ಹೊಡಿಸ್ಲೇಬೇಕು, ನಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ಕೆಳಗಡೆ ತೆಂಗಿನ ಮರ ಇದೆಯಲ್ಲ, ಅದು ನಮ್ಮದೇ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಹುಲ್ಲು ಬೆಳೆದಿದೆ. ನಿಮ್ಮ ಹೊಲದಲ್ಲೂ ಹಿಂಗೆ ಬೆಳೆಸಿರಲ್ಲ ಬಿಡ್ರಿ, ಎಲ್ಲ ನೋಡ್ಕೊಂಡಿರ್ತೀರ. ಬಟ್ ನಾವು ಆದಷ್ಟು ಟ್ರೈ ಮಾಡಿದ್ವಿ ಫ್ರೆಂಡ್ಸ್. ಎಲ್ಲೂ ಟ್ರ್ಯಾಕ್ಟರ್ ಸಿಗ್ತಿರ್ಲಿಲ್ಲ. ಅವ್ರು ಬ್ಯುಸಿ ಇರೋರು, ಅವ್ರು ಫ್ರೀ ಇದ್ದಾಗ ನಾವು ಬ್ಯುಸಿ ಇರ್ತಿದ್ವಿ. ಹಾಗಾಗಿ ನಮಗೆ ರೋಟ್ರು ಸಿಗ್ತಾ ಇರಲಿಲ್ಲ. ನೋಡಿ ಕಾಂಗ್ರೆಸ್ ಗಿಡಗಳು, ಹುಲ್ಲು ಗರಿಕೆ ಯಾವ ಥರ ಬೆಳೆದಿದೆ ಅಂದರೆ ಅಪ್ಪ, ಅದೇ ಹೇಳಿದ್ನಲ್ಲ, ಡ್ರಿಪ್ಪಲ್ಲಿ ನೀರು ಹೋಗ್ತಿದ್ದಾವೆ ಇಲ್ವೋ ಅಂತಲೇ ಗೊತ್ತಾಗಲ್ಲ. ನೋಡಿ ಹೆಂಗಿದೆ ಅಡಿಕೆ ಗಿಡ ಅಂತ. ಬರೀ 1.5 ವರ್ಷದ ಗಿಡನೇ ಇವು. ಅವನ್ನ ಟ್ರ್ಯಾಕ್ಟರ್ ಹೊಡಿತೈತೆ. ಮೇಲ್ಗಡೆ ಆವಾಗಲೇ ಹೊಡಿಬೇಕಾದ್ರೆ ಒಂದು ಗಿಡ ಬೆಂಡಾಗಿಬಿಡ್ತು ಫುಲ್ಲು. ಹಂಗಾದಾಗ ಎಷ್ಟು ಬೇಜಾರಾಗುತ್ತಲ್ವ. ಗಿಡ ಬೆಳ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಮತ್ತು ಆ ಗಿಡ ಬೆಳ್ಸೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ನೀವೂ ಅಡಿಕೆ ತೋಟ ಮಾಡ್ತಾಯಿದ್ರೆ ಕೆಲವೊಂದು ಟಿಪ್ಸ್ ನಮಗೆ ಕೊಡಿ ಫ್ರೆಂಡ್ಸ್. ಯಾಕಂದರೆ ನಾವು ಹೊಸ್ದಾಗಿ ಈಗ ಇದನ್ನು ಮಾಡ್ತಾಯಿರೋದು. ಅದಕ್ಕೇ ನೋಡಿ ಒಂದು ಕಡೆ ಡ್ರಿಪ್ಪರ್ ಹೆಂಗೆ ಎಸ್ತಿದ್ದಾರೆ ಅಂತ ನೋಡಿ. ಒಂದಂದರೆ ಹಿಂಗೆ ಉದ್ದ ಹೊಡೆದಿದ್ದಾರೆ, ಇನ್ನೂ ಅಡ್ಡ ಹೊಡೆದಿಲ್ಲ. ಉದ್ದ ಹೊಡೆದಿರೋದು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹುಲ್ಲೆಲ್ಲ ಹಂಗೆ ಇದೆ. ಹೋಗುವಷ್ಟು ಹೋಗಲಿ ಅಂತಂದು ಹೇಳ್ಬಿಟ್ಟು ಹೊಡೆಸಿದ್ದೀವಿ. ಟ್ರ್ಯಾಕ್ಟರ್ ಹೋಗೋಕ್ಕೆ ಜಾಗ ಬೇಕಲ್ವಾ, ಅದಕ್ಕೆ ಡ್ರಿಪ್ ವೈರೆಲ್ಲ ಎತ್ತಾಕ್ತಾ ಇದ್ದೀನಿ ನಾನು. ನನಗೂ ಜಾಸ್ತಿ ಹೊಲದಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನಮ್ಮ ಮನೆಯವ್ರಿಗೆ ಕಷ್ಟ ಆಗುತ್ತೆ ಅಂತ ಬಂದಿದ್ದೀನಿ ಅಷ್ಟೇ. ಆಮೇಲೆ ಅದಕ್ಕೂ ಎಲ್ಲರೂ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ದಯವಿಟ್ಟು, ಹೇಳ್ತಾ ಇದ್ದೀನಿ. ಸುಮ್ಮನೆ ನೋಡಿ, ಎಂಜಾಯ್ ಮಾಡಿ. ಆದರೆ ಏನಾದರೂ ಟಿಪ್ಸ್ ಕೊಡಿ. ವ್ಯವಸಾಯ ಅಂದ್ರೇ ಹೀಗೆ ಅನಿಸುತ್ತೆ. ಅದಕ್ಕೆ ಕೆಲವರು ವ್ಯವಸಾಯಕ್ಕೆ ಎದುರು ಬಿಟ್ಟಿರ್ತಾರೆ. ನೋಡಿ ಫ್ರೆಂಡ್ಸ್, ನಾವು ಅಡಿಕೆ ಗಿಡದ್ದು ಎಲ್ಲ ರೋಡ್ ಹೊಡ್ಸಿದ್ಮೇಲೆ ಅಡಿಕೆ ಗಿಡಗಳು ಈ ಥರ ಕಾಣಿಸ್ತಾ ಇದ್ದಾವೆ. ಇನ್ನೂ ಎಷ್ಟು ಖರ್ಚು ಬರುತ್ತಲ್ವ, ಸುಮ್ಮನೆ ಅಲ್ಲ ಅಡಿಕೆ ಗಿಡ ಅಂದರೆ. ರೈತರಿಗೆ ಏನು ಲಾಭ ಇಲ್ಲ ಅಂತ ಇದನ್ನು ನೋಡೇ ಹೇಳಿರಬೇಕು ಅನಿಸುತ್ತೆ. ಹೆಚ್ಚು ಕಮ್ಮಿ 5 ಅವರ್ ಹಿಡ್ದಿದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 8 ಗಂಟೆಗೇನೋ 2 ಇದು ನೋಡಿಯೋಕ್ಕೆ. ಇನ್ನು ಈಗ 1 ಗಂಟೆಗೇನೋ ಕ್ಲೋಸ್ ಮಾಡಿದ್ದಾರೆ. ಇಷ್ಟಾಗಿದೆ. ಇನ್ನು ಈಗ ಬುಡ ಕೆತ್ಸೋಕ್ಕೆ ಇನ್ನೂ ಸ್ವಲ್ಪ ಗಂಡಾಳುಗಳ್ನ ಇಡಬೇಕು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಪಾಪ ಎಷ್ಟು ಖರ್ಚು ಬರ್ತೈತಲ್ವ. ನೋಡೋಣ ಏನೇನಾಗುತ್ತೋ. ಇನ್ನು ಅಲ್ಲಿಗನ ಇದ್ದಾವೆ ಅಡಿಕೆ ಗಿಡಗಳು. ಒಂದು 8 ತೆಂಗಿನ ಗಿಡ ಬರ್ತವೆ ನಮ್ಮವು. ಸಣ್ಣ ಗಾಳಿ ಬೀಸುತ್ತೆ ಫ್ರೆಂಡ್ ಹೊಲದಲ್ಲಿದ್ದರೆ. ಹೊಲದಲ್ಲಿದ್ದರೆ ಅದ್ರ ಖುಷಿನೇ ಬೇರೆ. ನೋಡಿ ಹೇಳ್ತಾ ಇದ್ದೀನಿ. ಆಮೇಲೆ ನೆನ್ನೆ ನೈಟ್ ಹಾಕಿದ್ರೆ ಡ್ರೆಸ್ಸೆಲ್ಲ ವೀಡಿಯೋ ಮಾಡ್ತಾಳೆ ಅಂತೆಲ್ಲ ಅನ್ಕೊಬಿಡ್ರಿ. ಹೊಲದ ಕೆಲಸ ಇದ್ದಿದ್ದರಿಂದ ನಮಗೆ ಪುರ್ಸೊತ್ತಾಗಿಲ್ಲ. ಡ್ರಿಪ್ಪೆಲ್ಲ ಎಳಿತಾ ಇದ್ದೀವಿ ನೋಡಿರಿ. ಇವಾಗ ತೋರಿಸ್ತೀನಿ. ಅಂತೂ ಇಂತೂ ಸಂಜೆನೇ ಆಗೋಯ್ತು ಫ್ರೆಂಡ್ಸ್. ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ ಗಾಳಿ ಬೇರೆ ಬೀಸ್ತಾ ಇದೆ. ಇವಳು ಬಾಯಿ ಬಡಕಿ ಮೇಘನ ಅಂತ ನೋಡ್ರಿ. ಮಾತಾಡಿಸಿದ್ರೆ ಸಾಕು ಓಯ್ ಅಂತಾನೆ ಬರ್ತಾಳೆ ಮೇಲೇನೆ. ಆದರೆ ಸಖತ್ ಕೆಲಸ ಮಾಡ್ತಾಳೆ.
ನೋಡಿ ಫ್ರೆಂಡ್ಸ್, ಸಾಯಂಕಾಲ ಆಗ್ತಿದ್ದಂಗೆ ಮಳೆ ಹನಿ ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಇವತ್ತು ನಾವು ಯಾವಾಗಲೂ ರೋಡ್ ಓಡಿಸಿದಾಗಲೇ ಮಳೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಕತೆನೋ ಗೊತ್ತಿಲ್ಲ. ಫುಲ್ಲು ಮೋಡ ಆಗಿದೆ. ಹೆಂಗೋ ಒಟ್ಟಿಗೆ ಬಂದಿದ್ದ ಕೆಲಸ ಆಯಿತು ಅಂತ ಖುಷಿ ಒಂದು ಕಡೆ, ಆದರೆ ಮಳೆ ಬಂದುಬಿಟ್ರೆ ಮತ್ತೆ ಹುಲ್ಲೆಲ್ಲ ಹಂಗೆ ಬೆಳೆಯುತ್ತಲ್ಲ ಅನ್ನೋದು. ಮಳೆ ಬೇಕು ಈಗ, ಅಂದರೆ ನಮ್ಮ ಗಿಡಗಳಿಗೆ ಬೇಡ ಇವಾಗ. ಹುಲ್ಲೆಲ್ಲ ಇದೆ. ನಮ್ಮನೆಯವರು ಮಳೆ ಬರ್ತೈತೆ ಅಂತ ಯೋಚನೆ ಮಾಡ್ಕೊಂಡು ನಿಂತವ್ರೆ. ಬೈತಾರೆ ನನಗೆ ಮಳೆ ಬರ್ತೈತೆ ಅನ್ನೋ ಚಿಂತೆ ಆದರೆ ಇವಳಿಗೆ ವೀಡಿಯೋ ಮಾಡೋ ಚಿಂತೆ ಅಂತಂದು ಹೇಳ್ಬಿಟ್ಟು ನೋಡಂತವ್ರೆ. ಯಾರು ಕೇಳಿಸ್ಕೊಬಿಡಿ, ನಾನೇ ಹೇಳ್ತೀನಿ. ಹಾಗೆ ಬೈದ್ಮೇಲೆ ನಿಮ್ಮಿಬ್ರಿಗೆ ಇನ್ನೇನು ಕೆಲಸ ಇಲ್ಲ, ಬನ್ನಿ ಇಲ್ಲಿ ಎಷ್ಟು ಗಿಡ ಹೋಗಿದ್ದಾವೆ ಅಂತಂದು ಹೇಳ್ಬಿಟ್ಟು ಕೌಂಟ್ ಮಾಡ್ಕೊಂಬನ್ನಿ ಅಲ್ಲಿಂದ ಅಂತಂದು ಹೇಳ್ಬಿಟ್ಟು ಕಳಿಸಿದ್ರು. ಹಾಗಾಗಿ ನಾನು ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಹೋದ್ವಿ ಕೌಂಟ್ ಮಾಡ್ಕೊಂಬರೋಣ ಅಂತಂದು ಹೇಳ್ಬಿಟ್ಟು. ಎಷ್ಟು ಗಿಡ ಸಿಗ್ತವೆ ಅಂತಂದು ಹೇಳ್ಬಿಟ್ಟು ನೀವೇ ನೋಡಿ, ಎಷ್ಟು ಗಿಡ ಕೌಂಟ್ ಮಾಡ್ತೀವಿ ಇಬ್ಬರು ಸೇರಿಕೊಂಡು ಅಂತಂದು ಹೇಳ್ಬಿಟ್ಟು. ಲೆಕ್ಕ ಏನು ಮಿಸ್ ಒಂದೆರಡು ಎಕ್ಸ್ಟ್ರಾ ಇದ್ದರೆ ಏನಾಗಲ್ಲ ಅಲ್ವಾ. ಹಾಗಾಗಿ ಕೌಂಟ್ ಮಾಡ್ಕೊಂಬಂದ್ವಿ ಅವ್ರು ಹೇಳಿದರು ಅಂತ. ಹಬ್ಬ ಇಷ್ಟು ಹುಲ್ಲಿದೆಯಪ್ಪ. ಆದರೂ ಡ್ರಿಪ್ ಕಂಪ್ಲೀಟ್ ಆಗಿಲ್ಲ, ಎಳೆಯೋದು ನಮ್ಮದು. ಸುಮ್ಮನೆ ಆಗೋದ್ವಿ ನಾವೇನೇ ಅತ್ತಗೆ, ಸಾಕಾಗೋದು ನಮ್ಮ ಅಣ್ಣರು ಎಳ್ಕೊಂತಾರೆ ಅಂತಂದು ಹೇಳ್ಬಿಟ್ಟು ಬಂದ್ವಿ. ಹದಿಮೂರು ಆಗ ಅಲ್ಲೊಂದು ಹೋಗೈತೆ ಬದಿನ ಸಲ್ಲಾಗಿ. ಅಲ್ಲೊಂದು ನೋಡ್ಬೇಕಾಯ್ತು, ದೊಡ್ಡ ಗಿಡ ಹೋಯ್ತಲ್ಲ ಅಲ್ಲಿ, ದೊಡ್ಡ ತೆಂಗಿ ಮರ ಸಾಲ್ತಾವೆ. ಇಲ್ಲೊಂದು ಹೋಗೈತಲ್ಲ 14 ಆಗ ಅಲ್ಲಿ. ಇಲ್ಲೊಂದು ಹೋಯ್ತೆ 15 14 ಒಂದು 5 ಎಕ್ಸ್ಟ್ರಾನೇ ಇಟ್ಕ ಇದಕ್ಕೆ. ಸೊ ಇಷ್ಟಿನ ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಟಿಪ್ಸ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಆಲ್.